ಮಾಧ್ಯಮ ಸ್ನೇಹಿತರಿಗೆ ನಾನು ನಿನ್ನೆ ಬೆಂಗಳೂರಲ್ಲಿ ಸೆಷನ್ಸ್ ಮುಗಿಸ್ಕೊಂಡು ಅಲ್ಲಿ ಬೆಂಗಳೂರು ಮನೆಗೆ ಹೋಗೋದ್ರಲ್ಲಿ ನನಗೆ ಗೊತ್ತಾಯಿತು ಈ ವಿಷಯ. ಗೊತ್ತಾದ ತಕ್ಷಣ ನಾನು ಎಸ್ ಪಿ ಅವರಿಗೆ ನಿನ್ನೆ ನಾನು ಮಾತಾಡಿದೆ. ಇದರಲ್ಲಿ ಒಂದು ವಿಶೇಷ ಏನಂತಂದರೆ ಆ ತಕ್ಷಣ ನಾನು ಇವಾಗ ಎಸ್ ಪಿ ಅವರು ಪ್ರೆಸ್ ಮೀಟ್ ಮಾಡಿದ್ದು ನಾನು ನೋಡಿದೆ. ಅವ್ರು ಹೇಳಿರೋವಂಥ ಒಂದು ವಿಷಯದಲ್ಲಿ ಒಂದು ರೀಲ್ಸ್ ಮಾಡೋದಕ್ಕೆ ಹುಡುಗರು ಯಾರೋ ಇಲ್ಲಿಗೆ ಬಂದು ಈ ಒಂದು ಬೆಂಕಿ ಅನಾಹುತ ಆಗಿದೆ ಅಂತ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಇಲ್ಲಿ ಒಂದೇ ಒಂದು ವಿಷಯ ಏನಂತಂದರೆ ಯಾವುದೇ ಕಾರಣಕ್ಕೂ ಕೂಡ ಇಲ್ಲಿ ಇಬ್ಬರು ಸೆಕ್ಯೂರಿಟಿ ಇದ್ದಾರೆ. ಒಬ್ಬರು ಆಸಿಫ್ ಅಂತೇಳಿ, ಇನ್ನೊಬ್ಬರು ಮಂಜುನಾಥ್ ಅಂತೇಳಿ. ಇಬ್ಬರು ಸೆಕ್ಯೂರಿಟಿ ಅವರು ಈ ಟೋಟಲ್ ನಿಮಗೆ ಒಂದು 200 ಎಕರೆ ರೌಂಡ್ ಹೊಡಿಲಿಕ್ಕೆ 2 ತಾಸು ಆಗುತ್ತೆ. ಸೆಕ್ಯೂರಿಟಿ ಅವರು ಅವ್ರ ಕಣ್ಣಿಗೆ ಇದು ಬಿದ್ದಿದ ತಕ್ಷಣ ಯಾವಾಗ ಹೊಗೆ ಬರ್ತಾಯಿತ್ತು ಓಡಿ ಬಂದು ಅದನ್ನು ವೀಡಿಯೋ ಮಾಡೋದ್ರ ಜೊತೆಗೆ ಸೈಟ್ ಇಂಜಿನಿಯರ್ಗೆ ಮತ್ತು ಇದಕ್ಕೆ ಸಂಬಂಧಪಟ್ಟ ಸೂಪರ್ವೈಸರ್ಗಳಿಗೆ ಫೋನ್ ಮಾಡಿದ ತಕ್ಷಣ ಅವರು ಇಲ್ಲಿಗೆ ಆಗಮಿಸಿರೋಂಥದ್ದು. ಆಗಮಿಸಿ ಅವ್ರು ಏನು ಮನೆ ಹತ್ರ ಬರೋ ಟೈಮ್ನಲ್ಲೇ ಯಾರು ಹುಡುಗರು ಓಡೋಗ್ತಾಯಿದ್ರು ಅವ್ರನ್ನ ವೀಡಿಯೋಗಳು ತೆಗೆದಿರೋಂಥದ್ದು. ಆ ವಿಡಿಯೋಗಳನ್ನು ಮೀಡಿಯಾಗೆ ಮತ್ತು ಪೊಲೀಸರಿಗೆ ತಕ್ಷಣ ನಮ್ಮ ಕಡೆಯಿಂದ ನಾವು ಎಲ್ರಿಗೂ ಕೂಡ ಡಿಸ್ಟ್ರಿಬ್ಯೂಟ್ ಮಾಡಿರೋಂಥ ಒಂದು ವಿಷಯ. ಇಲ್ಲಿ ಪ್ರಮುಖವಾಗಿ ಏನಂತಂದರೆ ನಾವು ಇವಾಗ ಅವರು ಪಾಪ ಇನ್ನೂ ಹೊಸದಾಗಿ ಬಂದಿದ್ದಾರೆ ಎಸ್ ಪಿ ಅವರು. ಇಲ್ಲಿ ಒಂದು ಅಬೆಂಡೆಂಟ್ ಹೌಸ್ ಅನ್ನೋಂಥ ಒಂದು ವಿಷಯ ಆಗಿರ್ಬೋದು ಅಥವಾ ಸೆಕ್ಯೂರಿಟಿ ಸ್ವಲ್ಪ ಇರಬೇಕಾಗಿತ್ತು ಅನ್ನೋಂಥ ವಿಷಯ ಕೂಡ ಅವರು ಹೇಳಿರೋಂಥದ್ದು. ಇದು ಬಂದು ಒಂದು ಮಾಡೆಲ್ ಹೌಸ್. ಇಲ್ಲಿ ಯಾರಾದರೂ ಕೂಡ ಒಬ್ಬರು ಬಂದು ಸೈಟ್ ಖರೀದಿ ಮಾಡಬೇಕು ಅಂತಂದರೆ ಆ ಸೈಟ್ ಖರೀದಿ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಈ ಒಂದು ಲೇಔಟು, ರಸ್ತೆಗಳು, ಮನೆ ಅಂದರೆ ಹೀಗೆ ನಾವು ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್ ಅಂತ ಕ್ರಿಯೇಟ್ ಮಾಡೋದಕ್ಕೆ ಕಟ್ಟಿರುವಂಥ ಒಂದು ಮಾಡೆಲ್ ಹೌಸ್. ಇದರಲ್ಲಿ ಯಾರೇ ಕೂಡ ಸಂಸಾರ ಮಾಡುವಂಥ ಒಂದು ವಿಷಯ ಅಲ್ಲ ಇದು. ಯಾರಾದರೂ ಬಂದರೆ ತೋರಿಸ್ಲಿಕ್ಕೆ ಈ ಒಂದು ಪ್ರಾಪರ್ಟಿ ಬಗ್ಗೆ ಡೆವಲಪ್ಮೆಂಟ್ ಮಾಡುವ ಇದರಲ್ಲಿ ಭಾಗವಾಗಿ ಆ ಕಡೆ ನೀವು ನೋಡ್ತಾ ಇದ್ದರೆ ಕ್ಲಬ್ ಹೌಸ್ ಕನ್ಸ್ಟ್ರಕ್ಷನ್ ನಡೀತಾ ಇರೋದು. ಇದೊಂದು ಮಾಡೆಲ್ ಹೌಸ್. ಸೊ ಈ ರೀತಿ ಇರೋವಂಥದ್ದು. ಇಲ್ಲಿ ಸೆಕ್ಯೂರಿಟಿ ಇಲ್ಲ ಅನ್ನೋಂಥದ್ದು ಇಲ್ಲ. ಪ್ರೈವೇಟ್ ಇಬ್ಬರು ವ್ಯಕ್ತಿಗಳು ಇಲ್ಲಿದ್ದಾರೆ. ಆ ಪ್ರೈವೇಟ್ ವ್ಯಕ್ತಿಗಳು ಇದ್ದಿದ್ದ ಕಾರಣ ಅವ್ರಿಗೆ ನೋಡಿ 15-20 ಜನ ಇರೋದನ್ನು ನೋಡಿ ಗಾಬರಿಯಾಗಿ ಸೈಟ್ ಇಂಜಿನಿಯರ್ಗಳಿಗೆ ಫೋನ್ ಮಾಡಿ ಅವ್ರು ಬಂದು ಆ ಹುಡುಗರು ತಿರುಗಿ ವಾಪಸ್ ಓಡೋಗುವಂಥ ಸಂದರ್ಭದಲ್ಲೇ ಇಲ್ಲಿ ವಿಡಿಯೋಗಳನ್ನ ಮಾಡಿ ಫೋಟೋಸ್ನೆಲ್ಲ ತೆಗೆದು ಅದನ್ನು ಮೀಡಿಯಾಗೆ ತಕ್ಷಣ ಅರ್ಧ ಗಂಟೆಯಲ್ಲಿ ಪೊಲೀಸರು ಇನ್ವೆಸ್ಟಿಗೇಷನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡೋ ಮುಂಚೆನೇ ಅವ್ರ ವಿಡಿಯೋಗಳು, ಫೋಟೋಗಳನ್ನ ನಾವು ರಿಲೀಸ್ ಮಾಡಿರೋಂಥ ಒಂದು ವಿಷಯ. ಮತ್ತು ನಾವು ಸಾಕಷ್ಟು ಬಾರಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ಗಳನ್ನು ನಾವೇನು ಕೊಟ್ಟಿದ್ದೀವಿ ನಾವು ಆ FIR ಕಾಪಿಗಳನ್ನು ಕೂಡ ನಾನು ಮೀಡಿಯಾಗೆ ಇವಾಗ ನಾನು ತಕ್ಷಣ ಎಲ್ಲ ಗ್ರೂಪ್ಗಳಿಗೂ ಕೂಡ ಇನ್ನೊಂದು 5 ಮಿನಿಟ್ಸಲ್ಲಿ ನಾನು ಎಲ್ಲ ನಿಮ್ಮ ಗ್ರೂಪ್ಗಳು ಕೂಡ ಹಾಕ್ತೀನಿ. ನಾನು ಗೇಟ್ಗಳು ಈ ಹಿಂದೆ ತಾವು ನೋಡಿರ್ಬೋದು. ಅಂದರೆ ಮೇನ್ ಎಂಟ್ರೆನ್ಸ್ ಇವಾಗ ನೀವು ಒಳಗಡೆ ಬರೋ ಟೈಮ್ನಲ್ಲಿ 2 ಗೇಟ್ಗಳನ್ನು ತೆಗೆದುಹಾಕಿದ್ದಾರೆ. 2 ಗೇಟ್ಗಳೇನಿತ್ತಲ್ಲ 2 ಗೇಟ್ಗಳನ್ನ ಸುಮಾರು ಕಳೆದ ವರ್ಷ ಆಗಸ್ಟ್ ತಿಂಗಳಲ್ಲಿ 2 ಮೇನ್ ಗೇಟ್ಗಳನ್ನ ತೆಗೆದುಹಾಕಿದ್ರು ರಾತ್ರಿ ಹೊತ್ತು ಬಂದು. ಯಾಕೆಂದರೆ ಸೆಕ್ಯೂರಿಟಿ ಒಬ್ಬರು 200 ಎಕರೆ ನೋಡ್ಕೊಳ್ಳೋ ಟೈಮ್ನಲ್ಲಿ ಒಳ್ಳೆ ಕೇರ್ಫುಲ್ಲಾಗಿ 2 ಗೇಟ್ಗಳನ್ನ ತೆಗೆದಿದ್ರು. ಒಳಗಡೆ ಕೆಲವೊಂದು ಕಳುವಾಗಿತ್ತು. ಆ ಕಳುವು ವಿಷಯದಲ್ಲಿ ಪೊಲೀಸರಿಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಆಗಿದೆ. FIR ಕಾಪಿ ಆಗಿದೆ. 3 ಬಂಧನ ಮಾಡಿದರು. ಆನಂತರ ಅವ್ರನ್ನ ಪ್ರೊಡ್ಯೂಸು ಮಾಡಿದರು. ಆ ಬಂಧನ ಮಾಡಿರೋಂಥ ಸಂದರ್ಭದಲ್ಲಿ ಆ ಟೈಮ್ನಲ್ಲಿ ಇಲ್ಲಿ ರೂರಲ್ ಇನ್ಸ್ಪೆಕ್ಟ್ರಾಗಿ ಸತೀಶ್ ಅನ್ನೋಂಥವ್ರು ಇಲ್ಲಿ ಇದ್ದಿದ್ದು. ಇವಾಗ ಏನು ಅವನು ASP ರವಿಕುಮಾರ್ ಇದ್ದಾನೆ ಇವಾಗ ಸದ್ಯ ನಮ್ಮ ಬಳ್ಳಾರಿ ಸಿಟಿಯಲ್ಲಿ. ಆ ಅರೆಸ್ಟ್ ಮಾಡಿರೋ ಹುಡುಗರ ವಿಷಯದಲ್ಲಿ ಸುಮಾರು 1 ವರ್ಷದ ಹಿಂದೆಯೇ, 1 ವರ್ಷ ಕೂಡ ಅಲ್ಲ, 25 ಆಗಸ್ಟ್ ಇದೇನು ಇದು ನೋಡಿ 29/8/2025 ಅಂದರೆ ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್, ಡಿಸೆಂಬರ್, ಜನವರಿ 5 ತಿಂಗಳ ಹಿಂದೆ ನಾವು ಕಂಪ್ಲೇಂಟ್ ಕೊಟ್ಟಿರೋಂಥದ್ದು. 5 ತಿಂಗಳ ಹಿಂದೆಯೇ ನಾವು ಕಂಪ್ಲೇಂಟ್ ಕೊಟ್ಟಿರೋವಂಥದ್ದು. ಅಂದರೆ ನಾವು ಕಂಪ್ಲೀಟಾಗಿ ಎಷ್ಟು ಕೇರ್ಫುಲ್ಲಾಗಿ ಇಲ್ಲಿ ನೋಡ್ಕೊತಾ ಇದ್ದೀವಿ. ಇಲ್ಲಿ ಕಳುವಾಗಿರೋ ಪ್ರಕರಣದಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದರೆ 3 ಬಂಧನ ಮಾಡಿದಾಗ ನಾರಾ ಭರತ್ ರೆಡ್ಡಿ ತುಂಬ ಪ್ರೆಷರ್ ಹಾಕಿ ಯಾರಿಗೆ ನೇರವಾಗಿ ಇಲ್ಲಿರೋ ಇನ್ಸ್ಪೆಕ್ಟರ್ಗಳಿಗೆ ಫೋನ್ ಮಾಡಿ ಪ್ರೆಷರ್ ಹಾಕಿದ್ದಾರೆ. ಮತ್ತು ರವಿಕುಮಾರ್ ASP ಏನಿದ್ದಾನೆ ಫೋನ್ ಮಾಡಿಬಿಟ್ಟು ರೂರಲ್ ಇನ್ಸ್ಪೆಕ್ಟರ್ನ ತಕ್ಷಣ ಅವ್ರನ್ನ ಬಿಡುಗಡೆ ಮಾಡು, ಈ ಕೇಸ್ ವಿಷಯದಲ್ಲಿ ಅಲ್ಲೇನೋ ಗೇಟ್ಗಳು ಅವು ಇವು ಕಳುವಾಗಿದೆ ಅಂದ ತಕ್ಷಣ ನೀನು ಅವ್ರನ್ನ ಅರೆಸ್ಟ್ ಮಾಡೋಷ್ಟು ಅವಶ್ಯಕತೆ ಇಲ್ಲ ಸರ್. ಒಳಗಡೆ ಸುಮಾರು ಎಲೆಕ್ಟ್ರಿಕಲ್ ಮಟೀರಿಯಲ್ ಕೂಡ ಅಲ್ಲಿ ಕಳುವು ಮಾಡಿದ್ದಾರೆ ಅವರು, ಅದಕ್ಕೆ ನಾನು ಅರೆಸ್ಟ್ ಮಾಡಿದ್ದೀನಿ ಅಂತೇಳಿ ಒಟ್ಟಿಗೆ ಅವರು ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸಿದ್ದಾರೆ. ಸೊ ಹಾಗಾಗಿ ಆ ಟೈಮ್ನಲ್ಲಿ
ಭರತ್ ರೆಡ್ಡಿ ಅವರ ಒಂದು ಪ್ರೆಷರಿಂದ ರವಿಕುಮಾರ್ ASP ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀನು FIR ತೊಗೋಬೇಡ, ಅವ್ರನ್ನ ಅರೆಸ್ಟ್ ಮಾಡಬೇಡ ಅಂತ ಹೇಳಿದ್ರು ಕೂಡ ನಾವು ಮತ್ತೆ ನನಗೆ ಇನ್ಫಾರ್ಮೇಷನ್ ಕೊಟ್ಟು ಸರ್ ಪೊಲೀಸ್ ಸ್ಟೇಷನಲ್ಲಿ ಕುಂತಿದ್ದೀವಿ, FIR ತಗೊಳ್ತಾ ಇಲ್ಲ, ASP ರವಿಕುಮಾರ್ ಭರತ್ ರೆಡ್ಡಿ ತುಂಬ ಪ್ರೆಷರ್ ಆಗ್ತಾ ಇದ್ದಾರೆ ಅಂತೇಳಿ ಹೇಳಿದ ತಕ್ಷಣ ನಾನು ಸರ್ಕಲ್ ಇನ್ಸ್ಪೆಕ್ಟರ್ ಸತೀಶ್ ಅವ್ರಿಗೆ ಫೋನ್ ಮಾಡಿದೆ. ಆ ಟೆಲಿಫೋನ್ ಮಾಡಿರೋಂಥ ಒಂದು ರೆಕಾರ್ಡ್ಸ್ ಎಲ್ಲ ಕೂಡ ನಮ್ಮ ಹತ್ರ ಇದೆ. ಅದೆಲ್ಲೂ ಕೂಡ ಮೊಬೈಲ್ಗಳಲ್ಲಿ ಫೋನ್ ಮಾಡಿದ್ದು ಪೊಲೀಸರಿಗೆ ಒಂದು ಸೆಕೆಂಡಲ್ಲಿ ಸಿಗುತ್ತೆ. ಇದೆಲ್ಲ ಅದು ಕೂಡ ಅವ್ರನ್ನ ಅರೆಸ್ಟ್ ಮಾಡಲೇಬೇಕು ಅಂತೇಳಿ. ಅಂದರೆ ಭರತ್ ರೆಡ್ಡಿ ಸುಮಾರು ಅಂದರೆ 4-5 ತಿಂಗಳ ಹಿಂದೆಯಿಂದ ಕೂಡ ಈ ಒಂದು ಪ್ರಾಪರ್ಟಿ ಮೇಲೆ ಕೂಡ ಕಣ್ಣಾಕಿ ಹುಡುಗರನ್ನ ಕಳಿಸಿ ಕಳುವು ಮಾಡ್ತಾ ಇರೋಂಥದ್ದು, ಇದ್ರ ಸುತ್ತಮುತ್ತ ಓಡಾಡ್ತಾ ಇರೋದು ಒಂದು ಸಾಕ್ಷಿ. ಮತ್ತು ASP ರವಿಕುಮಾರ್ ತುಂಬ ಒತ್ತಡ ಹಾಕಿ ಲಾಸ್ಟಿಗೆ ಅವರು ಸತೀಶ್ ಅವ್ರನ್ನ ಇಲ್ಲಿಂದ ಟ್ರಾನ್ಸ್ಫರ್ ಆಗೋದ್ರೆ ಸಾಕು, ನಾನು ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋಂಥ ಒಂದು ವಾತಾವರಣ ಬಂತು. ಮತ್ತು ಪೊಲೀಸರು ಕೂಡ ಇಲ್ಲಿ ಬಂದು ರಾತ್ರಿ ಹೊತ್ತು ರೌಂಡ್ ಹೊಡಿಯೋದಕ್ಕೆ ಅವ್ರಿಗೆ ನಾವು ರಿಕ್ವಿಸಿಷನ್ ಕೂಡ ಕೊಟ್ಟಿದ್ದು. ಬಟ್ ಅವರು ಸತೀಶ್ ಸರ್ಕಲ್ ಇನ್ಸ್ಪೆಕ್ಟರ್ ಮೇಲೆ ASP ತುಂಬ ಪ್ರೆಷರ್ ಹಾಕಿ ಅರೆಸ್ಟೇ ಮಾಡಬಾರ್ದು ಅನ್ನೋಂಥ ವ್ಯಕ್ತಿ. ಸೊ ಆ ಕಾರಣಕ್ಕೆ ಇವತ್ತು ಮತ್ತೆ ನಮ್ಮ SP ಅವರು ಅವ್ರ ಮೇಲೆ ನಮ್ಗೆ ವಿಶ್ವಾಸ ಇದೆ. ಯಾಕೆಂದರೆ ಹೊಸದಾಗಿ ಬಂದಿದ್ದಾರೆ ಮತ್ತು ಅವರೇನೋ ಭಾಳ ದೊಡ್ಡ ದೊಡ್ಡ ಪ್ರಕರಣಗಳೆಲ್ಲ ಗಂಭೀರವಾಗಿ ಮಾಡಿದ್ದಾರೆ ಅನ್ನೋಂಥ ಮಾತನ್ನು ನಾವು ಕೇಳಿರೋ ಕಾರಣ ಮತ್ತು ನೀವು ಅದೇ ASP ರವಿಕುಮಾರ್ನ ಈ ಸೈಟಿಗೆ ಕಳಿಸಿದ್ದೀರಿ. ಅದೇ ASP ರವಿಕುಮಾರ್ನ ನೀವು ಈ ಸೈಟಿಗೆ ಕಳಿಸಿದ್ದೀರಿ. ಇಲ್ಲಿರುವಂಥ ಇನ್ಸ್ಪೆಕ್ಟರ್ಸು ಪೊಲೀಸರು ಕೂಡ ಯಾವ ಒತ್ತಡದಲ್ಲಿ ಇರ್ತಾರೆ. ಒಂದು ಉದಾಹರಣೆ ನಾನು ಸಿಂಪಲಾಗಿ ಹೇಳ್ತೀನಿ. ರೀಲ್ಸ್ ಮಾಡೋನು ಮನೆ ಡೋರ್ಗಳನ್ನು ಮೊರೆ ಬಡಿದು ನಾವು ಮನೆ ಮೇಂಟೈನ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಜಸ್ಟ್ 4 ತಿಂಗಳ ಹಿಂದೆಯೇ ನಾವು ಸುಮಾರು 11 ವರ್ಷಗಳು ಹಿಂದೆ ಇಲ್ಲಿ ಸರಿಯಾಗಿ ಯಾವುದೂ ವ್ಯವಸ್ಥೆಗಳಿಲ್ಲ ಅಂತ ಹೇಳಿದ್ರಲ್ಲ, ನಮ್ಮ ಸೆಕ್ಯೂರಿಟಿ ಗಾರ್ಡ್ಗಳಿದ್ದಾರೆ. ಇಲ್ಲಿಂದ ನಾವು ಪೊಲೀಸ್ ಕಂಪ್ಲೇಂಟ್ 4 ತಿಂಗಳ ಹಿಂದೆಯೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದ ಆಧಾರಗಳಿಲ್ಲಿ ಇದೇ 3 ಬಂಧನ ಮಾಡಿ ಪೊಲೀಸರು ಕಸ್ಟಡಿಗೆ ಕಳಿಸಿರೋದಿದೆ. ಭರತ್ ರೆಡ್ಡಿ ಮತ್ತು ASP ರವಿಕುಮಾರ್ ಇಬ್ಬರು ಎಂಟ್ರಿಫೇರ್ ಆಗಿ ಅವ್ರನ್ನ ಅರೆಸ್ಟ್ ಮಾಡಬಾರ್ದು ಅನ್ನೋ ಒತ್ತಡ ಹಾಕಿರೋದು ಇದೆ. ಇವತ್ತು ಮತ್ತೆ ಅದೇ ASP ರವಿಕುಮಾರ್ನೇ ಈ ಮನೆ ಸುಟ್ಟಿರೋಂಥ ಪ್ರಕರಣದಲ್ಲಿ ಇಲ್ಲಿ ಅವ್ರನ್ನೇ ಇಲ್ಲಿಗೆ ಸೈಟಿಗೆ ಕಳಿಸ್ತಾರಂತಂದರೆ ಇನ್ನು ನಾವೇನಂತ ಹೇಳಬೇಕಾಗುತ್ತೆ. ಇವಾಗ ಅವನು ASP ರವಿಕುಮಾರ್ನ ಸಿಟಿ DSPನ ಇಲ್ಲಿಂದ ಹೊರಗಡೆ ಆಗಬೇಕು, ಸಸ್ಪೆಂಡ್ ಮಾಡಬೇಕು ಅನ್ನೋಂಥ ವಿಷಯಗಳನ್ನ ಹೇಳಿದ್ದೀವಿ. ಇವತ್ತು ನಮ್ಮ ಮನೆ ಮೇಲೆ ಆಗಿರುವಂಥ ಒಂದು ದಾಳಿ, ಮನೆ ಮೇಲೆ ಆಗಿರುವಂಥ ಒಂದು ಫೈರಿಂಗ್ಗಳು ಮತ್ತು ದೀಪಾವಳಿ ಪಟಾಕಿಗಳ ಥರ ಗಾಳಿಯಲ್ಲಿ ಗುಂಡುಗಳನ್ನ ಹಾರಿಸಿದ್ದನ್ನು ಮತ್ತು ಆ ಕುಡಿದ ಅಮಲಲ್ಲಿ ತನ್ನ ಕಾರ್ಯಕರ್ತರನ್ನೇ ಕೊಲೆ ಮಾಡಿ ನಮ್ಮ ಮೇಲೆ ಆಗಬೇಕು ಅನ್ನೋಂಥ ಕುತಂತ್ರ ಮಾಡಿ ಲಾಸ್ಟಿಗೆ ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿನೇ ಇವತ್ತು ಸತೀಶ್ ರೆಡ್ಡಿ ಭರತ್ ರೆಡ್ಡಿ ಪ್ರೈವೇಟ್ ಗನ್ಮ್ಯಾನ್ಗಳಿಂದನೇ ಸತ್ತಿದ್ದಾನಂತೇಳಿ ಮೀಡಿಯಾಗಳಿಗೆ, ಎಲೆಕ್ಟ್ರಾನಿಕ್ ಮೀಡಿಯಾಗೆ ವಿತ್ ರೆಕಾರ್ಡ್ ಅವ್ರು ಹೇಳಿರುವಂಥ ಈ ಸಂದರ್ಭದಲ್ಲಿ ಇದುವರೆಗೆ ಸತೀಶ್ ರೆಡ್ಡಿನ ಬಂಧನ ಮಾಡಲಿಲ್ಲ, ಭರತ್ ರೆಡ್ಡಿನ ಬಂಧನ ಮಾಡಲಿಲ್ಲ. ಇವತ್ತು ಈ ಪ್ರಕರಣದಲ್ಲಿ ಕೇವಲ 3 ಪ್ರೈವೇಟ್ ಗನ್ಮ್ಯಾನ್ಗಳನ್ನು ಬಂಧನ ಮಾಡಿ ಕೈ ತೊಳ್ಕೊಂಡಿರುವಂಥ ಈ ಸರ್ಕಾರ ಇವತ್ತು ಸುಮಾರು 4-5 ಕೋಟಿ ಬೆಲೆ ಮಾಡೋ ಮನೇನ ಯಾರಾದರೂ ಹುಡುಗರು ಬಂದು ಗ್ಲಾಸ್ ಮೊರೆ ಬಡಿದು ಒಳಗಡೆ ನುಗ್ಗಿ ಟೆರೆಸ್ ಮೇಲೆ ಹೋಗಿ ಅವರು ಬೆಂಕಿ ಹಚ್ಚಿ ಯಾರಾದರೂ ರೀಲ್ಸ್ ಮಾಡ್ಕೊತಾರೆ. ಸಾಮಾನ್ಯವಾಗಿ ನಾನು ಮಾಧ್ಯಮ ಸ್ನೇಹಿತರಿಗೆ ನಾನು ಕೇಳ್ತಾ ಇದ್ದೀನಿ, ಇದನ್ನು ನಾವು ಪೊಲೀಸರು ಇನ್ವೆಸ್ಟಿಗೇಷನು ಕಾನೂನು ಅದೊಂದು ಕಡೆ ಇಡೋಣ. ಒಂದು ಸಾಮಾನ್ಯ ಒಂದು ಮನುಷ್ಯರಾಗಿ ನಾವೇ ಯೋಚನೆ ಮಾಡಿದರೂ ಕೂಡ ಇಂಥ ಒಂದು ಘಟನೆಯನ್ನು ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನರು ಇದನ್ನು ಯೋಚನೆ ಮಾಡ್ತಾರೆ. ಹಾಗಾಗಿ ಪ್ರತಿದಿನವೂ ಈ ಥರ ಜನ ಬರ್ತಿದ್ರು ಹೋಗ್ತಿದ್ರು ಅನ್ನುವಂಥದ್ದು ಆರೋಪ. ಹೌದು, ಇಲ್ಲಿ ಕಂಪ್ಲೀಟ್ ನಿಮಗೆ ಎಂಟೈರ್ ಇದರಲ್ಲಿ ವಾಕಿಂಗ್ಗೆ ಫ್ಯಾಮ್ಲಿಗಳು ಸುಮಾರು ಒಂದು ಸಾಯಂಕಾಲ ಆದರೆ 100 ಜನ ಇಲ್ಲಿ ವಾಕಿಂಗ್ ಬರ್ತಾರೆ. 100 ಜನ ವಾಕಿಂಗ್ ಬರ್ತಾರೆ. ಅದು ಯಾವುದಕ್ಕೂ ಕೂಡ ನಾವು ಅಬ್ಜೆಕ್ಷನ್ ಮಾಡಿಲ್ಲ. ಯಾಕೆಂದರೆ ಜನ ಬಂದು ಇವಾಗ ಸೈಟ್ಸ್ ನೋಡುವವರು ಬರ್ತಾರೆ, ಅದರೊಟ್ಟಿಗೆ ಫ್ಯಾಮಿಲಿಗಳು ಬಂದು ವಾಕಿಂಗು ಮಾಡ್ತಾ ಇರ್ತಾರೆ. ಮತ್ತು ನಿನ್ನೆ ನೀವು ಕೆಲವೊಂದು ವೀಡಿಯೋಗಳಲ್ಲಿ ವಾಕಿಂಗ್ ಮಾಡುವಂಥವರು ವೀಡಿಯೋಗಳು ತೆಗೆದಿದ್ದನ್ನು ಕೂಡ ನೀವು ನೋಡಿದ್ದೀರಿ. ಹಾಗಾಗಿ ಮಾತಾಡ್ತಾ ಹೇಳಿದ್ರಿ ಶಾಸಕ ಭರತ್ ರೆಡ್ಡಿ ಅವರೇ ಹುಡುಗರನ್ನ ಬಿಟ್ಟು ಕಳ್ತನ ಮಾಡಿಸ್ತಿದ್ದಾರೆ. ನಾನು ಹೇಳ್ತಾ ಇರೋದು, ಯಾರು ಇಲ್ಲಿ ಬಂದು ಕಳ್ಳತನ ಮಾಡಿ ನಾವು ಕೇಸ್ ಫೈಲ್ ಮಾಡಿ 4 ತಿಂಗಳ ಹಿಂದೆ ಆ ಹುಡುಗರನ್ನ ಅರೆಸ್ಟ್ ಮಾಡಲಿಕ್ಕೆ ಪೊಲೀಸರು ತೊಗೊಂಡು ಬಂದು ಸ್ಟೇಷನಲ್ಲಿ ಕೊಡಿಸಿದ್ರು. ಅವ್ರನ್ನ ಬಿಡುಗಡೆ ಮಾಡೋದಕ್ಕೆ ನಾರಾ ಭರತ್ ರೆಡ್ಡಿ ಅವರು ಪೊಲೀಸರ ಮೇಲೆ ಒತ್ತಡ ಹಾಕಿ, ಜೊತೆಗೆ ASP ರವಿಕುಮಾರ್ ಖುದ್ದಾಗಿ ಇಲ್ಲಿರುವಂಥ ಸರ್ಕಲ್ ಇನ್ಸ್ಪೆಕ್ಟರ್ ಯಾರು ಸತೀಶ್ ಅಂತೇಳಿ ಆ ರೂರಲ್ ಇನ್ಸ್ಪೆಕ್ಟರ್ಗೆ ಫೋನ್ ಮಾಡಿ ಯಾವುದೇ ಕಾರಣಕ್ಕೂ ನೀನು ಬಂಧನ ಮಾಡೋಂಗಿಲ್ಲ, ಇಲ್ಲಿ MLA ಭರತ್ ರೆಡ್ಡಿ ತುಂಬ ಫೋನ್ ಮಾಡ್ತಾ ಇದ್ದಾರೆ, ನೀನು ಯಾಕೆ ಸುಮ್ಮನೆ ಇವ್ರ ಹತ್ರ ಇಟ್ಕೊತೀಯ, ನೀನು ಮರ್ಯಾದಾಗಿ ನೀನು ಅವ್ರನ್ನ ಫಸ್ಟು ಬಿಡುಗಡೆ ಮಾಡು ಅಂತಂದ್ರು ಕೂಡ ಆ ವಿಷಯ ನನ್ನ ಗಮನಕ್ಕೆ ಬಂದ ತಕ್ಷಣ ಮತ್ತು ನಾನು ಫೋನ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಕಳಿಸ್ಬೇಕು ಅಂತ ನಾನು ಹೇಳಿರುವಂಥದ್ದು ನಡೆದಿದ್ದೆ. ಅಂದರೆ ಈ ಪ್ರಾಪರ್ಟಿ ವಿಷಯದಲ್ಲಿ ಅವರನ್ನು ಕೂಡ ಅವ್ರ ಫೋಟೋಗಳನ್ನು ಸುಮಾರು ಒಂದು 8-10 ಮಂದಿ ಹಿಂದೆ ಇಲ್ಲಿ ಏನು ಬಂದಿದ್ದರು
ಆ ಫೋಟೋಗಳು ಮತ್ತು ಹಿಂದೆ ಕೇಸ್ಗಳಿರೋರನ್ನು ಕೂಡ ಇವಾಗ ಪೊಲೀಸರನ್ನ ತೊಗೊಂಡು ಬಂದು ಇನ್ವೆಸ್ಟಿಗೇಷನ್ ಮಾಡಬೇಕಂತ ನಾನು ಹೇಳಿದ್ದೀನಿ. ಅವರೆಲ್ಲರನ್ನೂ ಕೂಡ ಪೊಲೀಸ್ ಸ್ಟೇಷನ್ ಕರ್ಸ್ಕೊಂಡಿದ್ದಾರೆ. 8 ಜನ ಇದಾರಲ್ಲ ಸರ್, 8 ಜನ ವಶಕ್ಕೆ ಬಂದು ತಗೊಂಡಿದ್ದಾರಲ್ಲ ಪೊಲೀಸರು, ಅದರಲ್ಲಿ ಯಾರಾದರೂ ನಿಮ್ಮ ಹತ್ರ ಗಲಭೆ ಭಾಗಿಯಾದವರು ಇದ್ದಾರಾ? ನೋಡಮ್ಮ, ಇವಾಗ ನಮಗೆ ನಿನ್ನೆ ನಮ್ಮ ಹುಡುಗರೇನು ಆ ವಿಡಿಯೋದಲ್ಲಿ ನಿನ್ನೆ ಬಂದು ಅರೆಸ್ಟ್ ಆಗಿರೋಂಥವ್ರು ಮರಮನಹಳ್ಳಿ ಹತ್ರ ಇವರೆಲ್ಲರೂ ಕೂಡ ಹೋಗ್ಬಿಟ್ಟು, ಅಂದರೆ ನಮ್ಮ ಮನೆ ಹತ್ರ ಗಲಾಟೆ ಆದ ತಕ್ಷಣ ಅಲ್ಲಿಂದ ಪೊಲೀಸರು ಹಿಂಬಾಲಿಸ್ತಾರೆ ಅಂತ ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿ ಮರಮನಹಳ್ಳಿ ಹತ್ರ ಅಲ್ಲಿ ಅವರು ಬಚ್ಚಿಕೊಂಡು ಒಂದು ಹೊಲದಲ್ಲಿ ಕೂತ್ಕೊಂಡು ಚಳಿಗೆ ಅವರೇನು ಮತ್ತೆ ಅಲ್ಲೂ ಕೂಡ ಬೆಂಕಿ ಹಾಕ್ಕೊಂಡಿದ್ದಾಗ ಅಲ್ಲಿರೋ ಜನರೆಲ್ಲರೂ ಕೂಡ ಬಂದು ಯಾರು ಅಂತ ಏನು ಕೇಳಿದಾಗ ಅಲ್ಲೆಲ್ಲ ಕೂಡ ಗಲಾಟೆಗೆ ಅವ್ರನ್ನ ಒದ್ದು ಓಡಿಸಿ ಕಳಿಸಿದ್ದಾರೆ. ಸೊ ಆ ವಿಡಿಯೋದಲ್ಲಿರುವಂಥ ಹುಡುಗರು ಕೂಡ ಇಲ್ಲಿ ಬಂದಿದ್ದಾರೆ ಅನ್ನೋದು ಮ್ಯಾಚ್ ಆಗ್ತಾ ಇರುವಂಥ. ಸರ್ ಈಗ ರಾಜ್ಯ ಸರ್ಕಾರ ಈಗ ಕಾಂಗ್ರೆಸ್ ಇದೆ, ನಿಮ್ಮ ಕೂಗು ಅರಣ್ಯ ರೋದನ ಅಂತ ನೀವು ಹೇಳ್ತಾ ಇದ್ದೀರಿ, ನಿಮ್ಮ ಮಾತು ಯಾರು ಕೇಳ್ತಾ ಇಲ್ಲ. ಇವಾಗ ನಿಮ್ಮ ನಡೆ ಏನು? ನೋಡಿ ನಾಗರಾಜ್, ಒಂದೇ ವಿಷಯ ಹೇಳ್ತಾ ಇದ್ದೀನಿ. ಈಗಾಗಲೇ ನಾಳೆ ಮಂಗಳವಾರ ಸದನದಲ್ಲಿ ಈ ವಿಷಯ ಕಂಪ್ಲೀಟ್ ನಮ್ಮ ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಅಶೋಕ್ ಅವರು, ವಿಜೇಂದ್ರ ಅವರು ಇದನ್ನು ಗಂಭೀರವಾಗಿ ಸದನದಲ್ಲಿ ನಾಳೆ ಮಂಗಳವಾರ ಬೆಳಗ್ಗೆ ತಗೊಳ್ಳೋದಕ್ಕೆ ಅಂತೇಳಿ ನಿನ್ನೆ ನಾವು ತೀರ್ಮಾನ ಮಾಡ್ಕೊಂಡಿರೋಂಥದ್ದು. ಸದನದಲ್ಲಿ ಇದನ್ನು ರೇಸ್ ಮಾಡೋದ್ರ ಮೂಲಕ CBI ಎಂಕ್ವೈರಿಗೆ ಕೊಡಲಿಕ್ಕೆ ಮುಖ್ಯಮಂತ್ರಿಗಳ ಮೇಲೆ ಆಗ್ರಹ ಮಾಡಿ ಹೋರಾಟ ಮಾಡಬೇಕನ್ನುವಂಥದ್ದು ತೀರ್ಮಾನ ಆಯಿತು. ಅದಾಗೋದ್ರ ಬೆನ್ನಲ್ಲೇ ನಿನ್ನೆ ಸಾಯಂಕಾಲ ಮತ್ತು ಈ ಘಟನೆ ಆಗಿರುವಂಥದ್ದು. ಅಂಕಿತ ಹಾಕಿದ್ದಾರೆ ಅಂತ ಹೇಳಿ ನೋಡಿ, ಇವಾಗ ರಾಜ್ಯಪಾಲರಿಗೆ ನಾವು ಆಲ್ರೆಡಿ ಲೆಟ್ರ್ ಕೊಟ್ಟಿದ್ದೀನಿ, ನಾನು ವೈಯಕ್ತಿಕವಾಗಿ ಲೆಟ್ರ್ ಕೊಟ್ಟಿದ್ದೀನಿ, ಪಕ್ಷದ ಕಡೆಯಿಂದ ಲೆಟ್ರ್ ಕೊಟ್ಟಿದ್ದಾರೆ, DGಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ, CBIಗೆ ಇನ್ವೆಸ್ಟಿಗೇಷನ್ ಕೊಡ್ಲಿಕ್ಕೆ ಕೇಳ್ತಾ ಇದ್ದೀವಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ನನ್ನ ಅವಧಿಯಲ್ಲಿ 7 ಪ್ರಕರಣಗಳನ್ನ ನಾನು CBIಗೆ ಕೊಟ್ಟಿದ್ದೇನೆ ಅಂತೇಳಿ ಎದೆ ತಟ್ಟಿ ಅವ್ರು ಹೇಳ್ತಾ ಇದ್ದಾರಲ್ಲ. ಇವತ್ತು ಅವ್ರಿಗೆ ಗೊತ್ತಾಗಿದೆ, ಅವ್ರ ಶಾಸಕನ ಒಂದು ಮಾತಿನ ಮೇಲೇ ಆ ಪ್ರೈವೇಟ್ ಗನ್ಮ್ಯಾನ್ ಕೊಲೆ ಮಾಡಿದ್ದಾನೆ. ನೋಡಿ, ಇವತ್ತು ಒಬ್ಬ ರಾಜಶೇಖರ್ ಅನ್ನೋನು ಬೆನ್ನು ತೋರಿಸಿ ಓಡೋಗುವಂಥ ಸಂದರ್ಭದಲ್ಲಿ ಬೆನ್ನ ಹಿಂದೆ ಪಾಯಿಂಟ್ ಬ್ಲ್ಯಾಂಕಲ್ಲಿ ಇವತ್ತು ಕೊಲೆ ಮಾಡಿದ್ದಾರೆ ಅಂತಂದರೆ ಅದು ಶಾಸಕ ಅಲ್ಲೇ 5 ಅಡಿ ಡಿಫ್ರೆನ್ಸಲ್ಲಿ MLA ಸಮಕ್ಷಮದಲ್ಲೇ ಕೊಲೆ ಆಗಿರೋಂಥ ವಿಷಯದಲ್ಲಿ ಅವ್ರದ್ದೇ ತಪ್ಪಂತೇಳಿ ಇವತ್ತು ಸರ್ಕಾರಕ್ಕೆ ಗೊತ್ತಾಗ್ಬಿಟ್ಟಿದೆ. ಅವ್ರ ಗನ್ಮ್ಯಾನ್ಗಳಿಂದ ಕೊಲೆ ಮಾಡಿದ್ದಾರೆ ಅಂತಲೂ ಗೊತ್ತಾಗಿ ಅದಕ್ಕೆ ನಿಶಬ್ದವಾಗಿ ಇವತ್ತು ಏನೂ ಮಾತಾಡದೇ ಇರೋಂಥ ಒಂದು ಸ್ಥಿತಿಯಲ್ಲಿ ಮಾತೆತ್ತಿದ್ರೆ ಇದನ್ನು ರಾಜಕೀಯವಾಗಿ ನಾನು 7 ಪ್ರಕರಣಗಳನ್ನ ನಾನು CBI ಕೊಟ್ಟಿದ್ದೀನಿ. ಈ ಪ್ರಕರಣ ಅಂತಂದರೆ ನಿನಗೆ ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಿಮ್ಮಲ್ಲಿ ಯಾವುದೇ ಒಂದು ಪ್ರಾಮಾಣಿಕತೆ ಇದ್ದರೆ ಸಿದ್ದರಾಮಯ್ಯನವರೇ, ಈ ಪ್ರಕರಣವನ್ನು ನೀವು CBI ತನಿಖೆಗೆ ನೀವು ಯಾಕೆ ಕೊಡಬಾರ್ದು? ಒಂದು, ಅಥವಾ ನೀವು ಇಷ್ಟೊತ್ತಿಗಾಗಲೇ ಅವನು ಸತೀಶ್ ರೆಡ್ಡಿ ಬಂಧನಾಗಿದೆ, ಅವನು ಸತೀಶ್ ರೆಡ್ಡಿ ವಿಡಿಯೋಗಳಲ್ಲಿ ನಾನೇ ನಿಮಗೆ ರಿಲೀಸ್ ಮಾಡಿದೆ. ನಾನು ಅವನಿಗೆ ಪೆಟ್ಟು ಬಿದ್ದಿದೆ, ಅವನಿಗೆ ಗಂಭೀರ ಇದಾಗಿದೆ ಅಂಥೇಳಿ ನಮ್ಮ ಪೊಲೀಸರೆಲ್ಲರೂ ಕೂಡ ಆಂಬುಲೆನ್ಸಲ್ಲಿ ಬೆಂಗಳೂರಿಗೆ ಕಳಿಸಿದ್ದಾರೆ ಅಂತಂದರೆ ಅವನು ಆರಾಮಾಗಿ ಆಸ್ಪತ್ರೆಯಿಂದ ನಡ್ಕೊಂಡು ಬಂದು ಆಂಬುಲೆನ್ಸ್ ಹತ್ತಿ ವಿಕ್ಟ್ರಿ ಸಿಂಬಲ್ನ 3 ಬಾರಿ ತೋರಿಸಿದ್ದನ್ನು ಮೀಡಿಯಾದಲ್ಲೇ ನಾನು ರಿಲೀಸ್ ಮಾಡಿದ್ದೀನಿ. ಆಫ್ಟರ್ ಆಲ್ ಅವನು ಸತೀಶ್ ರೆಡ್ಡಿನೂ ಅರೆಸ್ಟ್ ಮಾಡಿಲ್ಲ ಇದುವರೆಗೆ. ಅಂದರೆ ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಇವರು ಅವ್ರದ್ದು ತಪ್ಪಾಗಿದೆ, ರಾಜಕೀಯವಾಗಿ ಅವರೊಬ್ಬ ಶಾಸಕರನ್ನ ರಕ್ಷಣೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರೇ, ನಾನು ಮಾಧ್ಯಮಗಳ ಮೂಲಕ ನಿಮಗೊಂದು ಮಾತನ್ನು ಹೇಳ್ತಾ ಇದ್ದೀನಿ. ನೀವು ಒಬ್ಬ ಕ್ರಿಮಿನಲ್ನ ಇವತ್ತೇನು ಬಳ್ಳಾರಿಯಲ್ಲಿ ನೀವು ತಯಾರು ಮಾಡ್ತಾ ಇದ್ದೀರಿ, ಈ ಕ್ರಿಮಿನಲ್ ಬರೋ ದಿನಗಳಲ್ಲಿ ಇಡೀ ಕರ್ನಾಟಕ ರಾಜ್ಯಕ್ಕೆ ಇವನು ಬೆಂಕಿ ಹಚ್ಚಿ ಎಷ್ಟು ಮಂದಿನೂ ಕೊಲೆ ಮಾಡ್ತಾನೋ ಇಂಥ ಒಬ್ಬ ರಾಜಕಾರಣ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಾವು 30 ವರ್ಷ ರಾಜಕೀಯದಲ್ಲಿ ಈ ಬಳ್ಳಾರಿಯಲ್ಲಿ ದೊಡ್ಡ ದೊಡ್ಡ ಕುಟುಂಬಗಳ ಜೊತೆ ಹೋರಾಟ ಮಾಡಿದ್ವಿ ವಿನಃ ರಾಜಕೀಯ ಹೋರಾಟಗಳಿಂದ ನಾವು ಜನರ ಮನಸ್ಸು ಗೆದ್ದು ನಾವು ರಾಜಕೀಯದಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೀವಿ. ಆಗಲಿ ಈ ರೀತಿ ಒಬ್ಬ ಕ್ರಿಮಿನಲ್ಲು ಅಂದರೆ ಬರುವಂಥ ಇನ್ನು 2 ವರ್ಷದಲ್ಲಿ ನಾನು ಶಾಸಕನಾಗೋದಿಲ್ಲ, ಜನಪ್ರೀತಿ ಹೋಗ್ತಾ ಇದೆ, ಬಳ್ಳಾರಿ ಜನರು ನನಗೆ ರಿವರ್ಸ್ ಆಗ್ತಾರೆ. ಹಾಗಾಗಿ ಬಳ್ಳಾರಿ ಜನರನ್ನು ಭಯಭ್ರಾಂತರನ್ನು ಮಾಡಬೇಕು ಅಂತೇಳಿ ವಾರ್ಡ್ಗಳಲ್ಲಿ ಕ್ರಿಮಿನಲ್ಸ್ನ ತಯಾರು ಮಾಡಿದ್ದಕ್ಕೆ ಇವತ್ತು ನೋಡಿರಿ, ಒಂದು ಮನೆಗೆ ಬೆಂಕಿ ಹಚ್ಚಬೇಕು ಅಂದರೆ 100ಕ್ಕೆ 100 ಆ ಹುಡುಗರು ಎಲ್ಲರನ್ನೂ ಬಂಧನಾಗಿರೋಂಥವ್ರನ್ನ ಬ್ಲಡ್ ಟೆಸ್ಟ್ಗಳು ಮಾಡಿಸ್ಬೇಕು. ಅವ್ರೇನಾದರೂ ಗಾಂಜಾ ತೊಗೊಂಡಿದ್ದಾರೆ ಅಥವಾ ಅವ್ರೇನಾದರೂ ಲಿಕ್ಕರ್ ತೊಗೊಂಡಿದ್ದಾರೆ. ಒಟ್ಟಿಗೆ ನೋಡಿ, ಓವರಾಲಾಗಿ ಸತೀಶ್ ರೆಡ್ಡಿ, ಭರತ್ ರೆಡ್ಡಿನ ಅರೆಸ್ಟ್ ಮಾಡದೇ ಇರೋಂಥವ್ರು ಈ ಪ್ರಕರಣದಲ್ಲಿ 8 ಮಂದಿನ ಬಂಧನ ಮಾಡಿ ಪಾಪ ಅವರು SP ಅವರು ಕೆಳಗಡೆ ಅಧಿಕಾರಿಗಳು ಅವ್ರಿಗೇನು ಹೇಳಿಕೆ ಕೊಟ್ಟಿದ್ದಾರೋ ಅದನ್ನು ಕೊಡ್ತಾ ಇದ್ದಾರೆ. SP ಅವರು ಗಮನಿಸಬೇಕಾಗಿರೋದು, ಈ ಒಂದು ಪ್ರಾಪರ್ಟಿ 11 ವರ್ಷಗಳಿಂದ ಅಬೆಂಡೆಂಟಾಗಿ ಇಲ್ಲಿ ಯಾರೂ ಮೇಂಟೈನ್ ಮಾಡ್ತಾ ಇಲ್ಲ ಅಂತ ನಿಮ್ಮ ಹೇಳಿಕೆಯನ್ನು ನೀವು ದಯಮಾಡಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದೀರಿ SP ಮೇಡಮ್. ನಾವು ನಿರಂತರವಾಗಿ ಪೊಲೀಸ್ ಕಂಪ್ಲೇಂಟ್ಗಳನ್ನು ಕೊಟ್ಟಿರೋದು ಇಲ್ಲಿದೆ. 4 ತಿಂಗಳ ಹಿಂದೆಯೇ 3 ಬಂಧನ ಮಾಡಿರೋದು ಇಲ್ಲಿದೆ. ಇದೇ ASP ರವಿಕುಮಾರ್ ರೂರಲ್ ಇನ್ಸ್ಪೆಕ್ಟರ್ ಮೇಲೆ ಒಂದು ಫೋರ್ಸ್ ಮಾಡಿ ಅವ್ರನ್ನ ಬಂಧನ ಮಾಡಬಾರ್ದು ಅಂತ ಹೇಳಿದರೂ ಕೂಡ ನಾನು ಮತ್ತೆ ಸ್ಟೇಷನ್ಗೆ ಫೋನ್ ಮಾಡಿಬಿಟ್ಟು ಅವ್ರನ್ನ ಅರೆಸ್ಟ್ ಮಾಡಬೇಕಂತ ಹೇಳಿದ್ದಿದೆ. APMC ಪೊಲೀಸ್ ಸ್ಟೇಷನ್ನಲ್ಲಿ ಈ ಅರೆಸ್ಟ್ ಮಾಡಿರೋ ಹುಡುಗರು
ಮತ್ತು ಇನ್ನೆಲ್ಲ ಏನೇನು ಕಳ್ಳತನಗಳು ಮಾಡಿದ್ದಾರೆ ಅದೆಲ್ಲವುದು ಕೂಡ APMC ಪೊಲೀಸ್ ಸ್ಟೇಷನ್ಗಳಲ್ಲಿ ನಿಮಗೆ ಸುಮಾರು ಮಟೀರಿಯಲ್ನ ರಿಕವರಿ ಕೂಡ ಪೊಲೀಸರು ಮಾಡಿದ್ದಾರೆ. ಹಾಗಾಗಿ ಇದು ಕೇವಲ 4 ತಿಂಗಳ ಹಿಂದೆನೇ ಆಗಿರುವಂಥ ಘಟನೆ. ಭರತ್ ರೆಡ್ಡಿ, ರವಿಕುಮಾರ್ ಅವರು ಒತ್ತಡದಿಂದ ಬಂಧನ ಮಾಡಬಾರ್ದು ಅಂತಂದರೂ ಕೂಡ ಪೊಲೀಸರು ಅವತ್ತಿನ ಸತೀಶ್ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿರೋದನ್ನು ಮೆಚ್ಕೋಬೇಕಾಗಿರುವಂಥ ಒಂದು ವಿಷಯ. ಹಾಗಾಗಿ ಈ ವಿಷಯದಲ್ಲಿ ಖಂಡಿತವಾಗ್ಲೂ ಕೂಡ ಅವರ ಕೈವಾಡ ಇದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ. ಇವ್ರು ಏನೇ ಮಾತಾಡಿದರೂ ಕೂಡ ಅಷ್ಟು ಫೈರಿಂಗ್ ಆಗಿ ಒಬ್ಬ ಕಾರ್ಯಕರ್ತನ ಗನ್ ಪಾಯಿಂಟಲ್ಲಿ ಬೆನ್ನಿಂದೇನೆ ಫೈರ್ ಮಾಡಿ ಸಾಯಿಸಿದ್ದು ಪ್ರಕರಣಕ್ಕೆ ಇವರು ಇದುವರೆಗೆ ಯಾರನ್ನೂ ಬಂಧನ ಮಾಡಿಲ್ಲ ಅಂತಂದರೆ ನಮ್ಮ ಮನೆ ಫೈರಿಂಗ್ ಬಗ್ಗೆ ಇವ್ರು ಇನ್ನೇನು ಕ್ರಮ ಕೈಗೊಳ್ತಾರೆ ಅನ್ನೋದನ್ನು ತಾವು ಯೋಚನೆ. ಸರ್, ಈಗ ಸೈಟ್ ಇಂಜಿನಿಯರ್ ರಿಜ್ವಾನ್ ಅವರು ಕೊಟ್ಟಿರೋ ಕಂಪ್ಲೇಂಟಲ್ಲಿ 1,25,00,000 ಐಟಮ್ಸ್, ಟಿವಿ, ಫ್ರಿಡ್ಜು ಅವೆಲ್ಲವೂ ಕೂಡ ಸುಟ್ಟು ಹೋಗಿದ್ದಾವೆ ಅಂತ ಹೇಳಿದ್ದಾರೆ. SP ಅವ್ರು ಏನು ಹೇಳ್ತಾರೆ ಅಂತಂದ್ರೆ ಅವ್ರು ಯಾವುದು ಇಲ್ಲೇ ಇಲ್ಲ, ಸುಮ್ಮನೆ ಮನೆಗೆ ಡೋರೇ ಇಲ್ಲ. ಒಂದು ವಿಷಯ ನಾನು ಸಿಂಪಲ್ ಆಗಿ ಹೇಳ್ತೀನಿ ಇವಾಗ ನಾವು ಒಂದೇ ಒಂದು ವಿಷಯ ಹೇಳ್ತೀನಿ. ಅವ್ರ ಮಾತೆಲ್ಲ ನಾನು ನೋಡಿದೆ, 11 ವರ್ಷಗಳು ಅಬ್ಯಾಂಡೆಂಟ್ ಇದೆಲ್ಲ. ನಾನು ಹೇಳ್ತಾ ಇರೋದು 4 ತಿಂಗಳ ಹಿಂದೆ ನಾವು ಕಂಪ್ಲೇಂಟ್ ಪೊಲೀಸರು ಕೊಟ್ಟು ಜನಗಳನ್ನ ಬಂಧನ ಮಾಡಿರೋದು ನಿಮ್ಮ ಕಣ್ಣು ಮುಂದೆ ಪೊಲೀಸ್ ಇದರಲ್ಲೇ ಇದೆ ಅಲ್ಲ. 4 ತಿಂಗಳಲ್ಲಿ ನಾನು ಹೇಳ್ತಾ ಇರೋದು ಡೋರೇ ಇಲ್ಲ ಅಂತಂದ್ರೆ ಗ್ಲಾಸ್ ಡೋರ್ ಕರೆಕ್ಟೇಮ. ನನಗೊಂದು ವಿಷಯ ಏನಂತಂದರೆ ಆ TV ಫ್ರಿಡ್ಜ್ಗಳನ್ನು ಅವ್ರು ಏನಾದರೂ ಸಾಗಾಣಿಕೆ ಮಾಡಿ ಬೆಂಕಿ ಹಚ್ಚಿರ್ಬೋದು ವ್ಯಾಲ್ಯೂಬಲ್ಸ್. ಸೆಕ್ಯೂರಿಟಿ ಸಿಬ್ಬಂದಿ ಅಂದರೆ ಟೋಟಲ್ ಎಂಟೈರ್ ಲೇಔಟನ್ನು ಇಬ್ಬರು, ನಾನು ಬೈ ನೇಮ್ ಹೇಳ್ತಾ ಇದ್ದೀನಿ, ಆಸಿಫ್ ಮತ್ತು ಮಂಜುನಾಥ್ ಅನ್ನುವಂಥ ಸೆಕ್ಯೂರಿಟಿ ಅವರು ನಿನ್ನೆ ಕೊಟ್ಟಿರೋ ಪೊಲೀಸ್ ಕಂಪ್ಲೇಂಟಲ್ಲಿ ಅವರೇ ಸಾಕ್ಷಿಗಳಾಗಿದ್ದಾರೆ. ಅವರೇ ವಿಡಿಯೋ ತೆಗೆದಿರುವಂಥದ್ದು. ಅವರು 15-20 ಮಂದಿ ಬಂದರೆ ಇಬ್ಬರು ಸೆಕ್ಯೂರಿಟಿ ಏನು ಮಾಡಲಿಕ್ಕೆ ಸಾಧ್ಯ? ಇಷ್ಟು 200 ಎಕರೆನಲ್ಲಿ ಇದ್ದಂಥ ಒಂದು ಮನೆಯಲ್ಲಿ ಸರ್ ಒಂದು CC ಕ್ಯಾಮ್ರಾ ಹಾಕ್ಬೋದಾಗಿತ್ತಲ್ಲ, ಯಾಕೆ ಹಾಕಿಲ್ಲ ಸರ್? ನೋಡಿ, ವಿಷಯ ನಾನು ಹೇಳ್ತಾ ಇರುವಂಥದ್ದು, ಇಲ್ಲಿ ಇಬ್ಬರು ಸೆಕ್ಯೂರಿಟಿಗಳು ಇದ್ದಾರೆ. ಎಂಟೈರ್ ಕಾಲನಿ ಡೆವಲಪ್ ಆಗಿಬಿಟ್ಟಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಫೆಸಿಲಿಟೀಸ್ ಮಾಡೋದಕ್ಕೆ ಆಗುತ್ತೆ ನಿಮಗೆ. ನಾನು ಹೇಳ್ತಾ ಇರುವಂಥದ್ದು ಇವಾಗ ಇರೋದು ಒಂದು ಮಾಡೆಲ್ ಹೌಸ್. ಅದರಲ್ಲಿ ಯಾರಾದರೂ ಸಂಸಾರಸ್ಥರಿದ್ದು ಜೀವನ ಮಾಡ್ತಾ ಇದ್ದಾರೆ ಅಂತಂದರೆ ನಾವು ಅಲ್ಲೆಲ್ಲ ಕೂಡ ಸೆಕ್ಯೂರಿಟಿ ನಾವು ಮಾಡಬೇಕಾಗಿಲ್ಲ, ಅವರೇ ಮಾಡ್ಕೊಂಡ್ಬಿಡ್ತಾರೆ. ಸರ್, ಅಂದರೆ ಕೋಟಿ ಬೆಲೆ ಬಾಳೋ ವಸ್ತುಗಳಿದ್ದಾಗ ಬಟ್ ಅದನ್ನು ಹಾಕ್ಬೋದಾಗಿತ್ತಲ್ಲ. ವಿಷಯ ನಾನು ಹೇಳ್ತಾ ಇರೋದೇನಂತಂದರೆ ನಿಮಗೆ ಇಬ್ಬರು ಸೆಕ್ಯೂರಿಟಿ ನಿರಂತರವಾಗಿ ಇಲ್ಲಿ ಓಡಾಡ್ತಾನೆ ಇದ್ದಾರೆ. ಅವರೇ ತೆಗೆದಿರುವಂಥ ವಿಡಿಯೋಗಳಿವೆ, ಅವರೇ ತೆಗೆದಿರುವಂಥ ವಿಡಿಯೋಗಳು. ಅವಶೇಷಗಳು ಎಲ್ಲ ಸುಟ್ಟಿದೆ, ಮನೆ ಸುಟ್ಟಿದೆ, ಬಟ್ ಯಾಕಂದ್ರೆ ಫ್ರಿಡ್ಜು, TV ಇವುಗಳು ಎಲ್ಲಿ ಹೋಗೋದಿಲ್ಲ, ಸುಟ್ಟರು ಅಲ್ಲೇ ಅದೇ ಭಾಗದಲ್ಲಿ. ಒಂದು ನಾಗರಾಜ್, ನಾನೊಂದು ಮಾತು ಹೇಳಲೆ, ಅವ್ರೇನಾದರೂ ಮುಂಚೆನೇ ನಾನು ಹೇಳ್ತಾ ಇರುವಂಥದ್ದು, ಇವಾಗ ನೋಡಿ ಈ ಮನೆ ಇರೋದು ಈ ಗೇಟ್ ಹತ್ರ, ಟೋಟಲ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಏನಿದೆ ಮೇನ್ ಎಂಟ್ರೆನ್ಸ್ ಆ ಭಾಗದಲ್ಲಿ, ಈ ಟೋಟಲ್ 200 ಎಕರ್ಸಲ್ಲಿ ಇಬ್ಬರು ಸೆಕ್ಯೂರಿಟಿ ರೌಂಡ್ ಹೊಡಿಬೇಕಂದ್ರೇ ಸುಮಾರು 2 ತಾಸು ಸಮಯ ಆಗುತ್ತೆ. ಆದರೂ ಕೂಡ ಅವರು ಅಲ್ಲಿ ಏನು ರೌಂಡ್ ಹೊಡಿತಾ ಇದ್ರು ಹೊಗೆ ಬರ್ತಾ ಇರೋದನ್ನು ವೀಡಿಯೋ ಮಾಡ್ಕೊತ ಇಮಿಡಿಯೇಟಾಗಿ ಸೈಟ್ ಇಂಜಿನಿಯರ್ಗಳಿಗೆ ಎಲ್ಲರನ್ನೂ ಕರೆಸ್ಕೊಂಡಿರೋಂಥ ವಿಷಯ. ಹಾಗಾಗಿ ಒಂದು TV ಫ್ರಿಡ್ಜ್ ಎತ್ಕೊಂಡು ಹೋಗ್ಲಿಕ್ಕೆ ಎಷ್ಟು ಸಮಯ ಬೇಕಾಗುತ್ತೆ? ಈ ಪ್ರಶ್ನೆ ಯಾಕೆ ಬಂತಂದ್ರೆ ಸುಟ್ಟಿವೆ ಅನ್ನುವಂಥದ್ದನ್ನ ಬಳಸಿದ್ದಾರೆ ಸರ್ ದೂರು ಕೊಟ್ಟಿರೋದ್ರಲ್ಲಿ. ಮನೆಯಲ್ಲಿ ಇಷ್ಟು ಪ್ರಮಾಣದ ವಸ್ತುಗಳು ಸುಟ್ಟಿದೆ ಅನ್ನುವಂಥದ್ದು, ಬಟ್ ನೀವು ಇವಾಗ ತಗೊಂಡೋಗಿರ್ಬೋದು ಅಂತ ಹೇಳ್ತೀವಿ. ಅದನ್ನ ಇವಾಗ ಒಬ್ಬರು ಪೊಲೀಸ್ ಇನ್ವೆಸ್ಟಿಗೇಷನ್ ಮಾಡಿದರೆ ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟ್ ಮಾಡಿದರೆ ಏನೇನು ನಡೆದಿದೆ ಅನ್ನೋದು ಎಲ್ಲ ಗೊತ್ತಾಗುತ್ತೆ. ಸರ್, ಈಗ ನೇರವಾಗಿ ಎಲ್ಲ ಘಟನೆಗೆ ಭರತ್ ರೆಡ್ಡಿ ಅವರು ಕಾರಣ ಅಂತ ಹೇಳ್ತಾರೆ. ನಾನು ಹೇಳ್ತಾ ಇದ್ದೀನಿ, 4 ತಿಂಗಳ ಹಿಂದೆ ಅರೆಸ್ಟ್ ಮಾಡಿರೋಂಥ ವ್ಯಕ್ತಿಗಳನ್ನ ಬಿಡಿಸ್ಲಿಕ್ಕೇನೆ ನಾರಾ ಭರತ್ ರೆಡ್ಡಿ ಮತ್ತು ASP ರವಿಕುಮಾರ್ ಅವರು ಪ್ರೆಷರ್ ಮಾಡಿ ಅವ್ರನ್ನ ಬಿಡುಗಡೆ ಮಾಡಬೇಕಂತ ಹೇಳಿರುವಂಥ ಒಂದು ವಿಷಯ. ಸೊ ಈ ಪ್ರಾಪರ್ಟಿ ವಿಷಯದಲ್ಲಿ ಅವ್ರ ಕಣ್ಣು ಕಂಪ್ಲೀಟ್ 4 ತಿಂಗಳಿಂದನೇ ಅವ್ರು ಕಣ್ಣಾಡಿಸ್ತಾನೆ ಇದ್ದಾರೆ. ನಿಮಗೆ ಇನ್ನೊಂದು ವಿಷಯ ಏನಂತಂದರೆ, ನಿನ್ನೆ ಬೆಳಿಗ್ಗೆ ಇದ್ದಕ್ಕಿದ್ದಂಗೆ ಸುಮಾರು ಒಂದು 20 ಸಿಮೆಂಟ್ ಪಿಲ್ಲರ್ಸ್ನ ತೊಗೊಂಡು ಬಂದುಬಿಟ್ಟು ಈ ಪ್ರಾಪರ್ಟಿ ಕಾಂಪೌಂಡ್ಗೆ ಅಂಟ್ಕೊಂಡು ಕೆನಾಲ್ ಬಗ್ಲಿಗೆ ಈ ಮನೆಗಳು ಹಾಕ್ಕೊಳ್ಳೋದಕ್ಕೆ ಅಂತೇಳಿ ಕೆಲವೊಬ್ಬರನ್ನ ಒಂದು ಪ್ರೋತ್ಸಾಹ ಮಾಡಿ ಅವ್ರು ಬಂದು ಇಮಿಡಿಯೇಟಾಗಿ ನಿನ್ನೆ ಸಿಮೆಂಟ್ ಪಿಲ್ಲರ್ಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಮನೆಗಳು ಕಟ್ಟೋದು ಪ್ರಾರಂಭ ಮಾಡಿದರು ನಿನ್ನೆ ಬೆಳಿಗ್ಗೆ ಇಲ್ಲಿ. ಸೊ ಅಲ್ಲಿ ಸೆಕ್ಯೂರಿಟಿ ಅವರು ಇಮಿಡಿಯೇಟಾಗಿ ಈ LLC ಅವರಿಗೆ ಫೋನ್ ಮಾಡಿದ್ದಾರೆ. HLC LLC ತುಂಗಭದ್ರಾ ಕೆನಾಲ್ ಪ್ರಾಪರ್ಟಿ ಅದು, ಅಂದರೆ ಕಾಲುವೆಗೆ 2 ಕಡೆ ನಮ್ಮ ಕಾಂಪೌಂಡ್ಗೆ ಅಂಟ್ಕೊಂಡು. ಅಂದರೆ ಅವನೇನು ಮಾಡ್ತಾ ಇದ್ದಾನೆ ಅಂತಂದರೆ ಒಟ್ಟಿಗೆ ಈ ಮಾಬನ್ನು ಈ ಒಂದು ಇದ್ರ ಸುತ್ತಮುತ್ತಲು ಅಂದರೆ ಏನೋ ಒಂದು ಕ್ರಿಮಿನಲ್ ಐಡಿಯಾ ಮಾಡ್ಕೊತ ನಿನ್ನೆ ಇದ್ದಕ್ಕಿದ್ದಂಗೆ ಅವ್ರು ಬಂದಿದ್ದಾರೆ. ಅವ್ರನ್ನ ನಮ್ಮ ಸೆಕ್ಯೂರಿಟಿ ಅವರೆಲ್ಲ ಹೋಗಿ ಕೇಳಿದ್ರು ಕೂಡ ಇಲ್ಲ, ಭರತ್ ರೆಡ್ಡಿ ಹೋಗಿ ಮನೆಗಳು ಹಾಕ್ಕೊಳ್ರೆ ನಾನು ನೋಡ್ಕೊತೀನಿ ಅಂತ ಹೇಳಿದ್ದಾರೆ ಅಂತೇಳಿ ಸಿಮೆಂಟ್ ಪಿಲ್ಲರ್ಸ್ ರೆಡಿ ಮಾಡ್ಕೊಂಡ್ಬಿಟ್ಟು ಸಿಮೆಂಟ್ ಪಿಲ್ಲರ್ ಸಮೇತ ಬಂದು ಹಾಕಿದ್ದಾರೆ. ಅದು ವಿಡಿಯೋ ಇದೆ, ಅದನ್ನು ಕೂಡ ಇವಾಗ ನಾನು ನಿಮಗೆ ಫೋಟೋ ವಿಡಿಯೋಗಳನ್ನ ನಾನು ಹಾಕ್ತೀನಿ. ಆ LLC ಮತ್ತು ಹೈ ಲೆವೆಲ್ ಕೆನಾಲ್ ಇಂಜಿನಿಯರ್ಗಳು ಹೋಗಿ
ಕೌಲ್ಬಜಾರ್ ಪೊಲೀಸ್ ಸ್ಟೇಷನಲ್ಲಿ ಇವಾಗ ಕುಂತಿದ್ದಾರೆ ಕಂಪ್ಲೇಂಟ್ ಕೊಡೋದಕ್ಕೆ. ಆ ಪಿಲ್ಲರ್ಸ್ ಎಲ್ಲದನ್ನು ತೆಗಿಲಿಕ್ಕೆ ಬೆಳಿಗ್ಗೆ ಬಂದು ಪೊಲೀಸರು LLC ಅವ್ರ ಜೊತೆಯಲ್ಲಿ ಬಂದು ಎಲ್ಲ ಪಿಲ್ಲರ್ಸ್ ಎಲ್ಲ ತಗೊಂಡೋಗಿ ಸ್ಟೇಷನಲ್ಲಿ ಹಾಕಿದ್ದಾರಂತೆ. ಇನ್ನೂ ಒಂದು ಮನೆ ಇದೆ, ಆ ಮನೆ ಕೂಡ ತೆಗಿಬೇಕಂತೇಳಿ ಇವಾಗ LLC ಇಂಜಿನಿಯರ್ಗಳು ಪ್ರೆಸೆಂಟ್ ಕೌಲ್ಬಜಾರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಡ್ತಾ ಇದ್ದಾರೆ. ಅಂದರೆ ಟಾರ್ಗೆಟ್ ಜನಾರ್ದನ್ ರೆಡ್ಡಿ ಅಷ್ಟೇ. ಇವಾಗ ಅವನು ಪ್ಲ್ಯಾನ್ ಏನಂತಂದರೆ ಈ ಲೇಔಟ್ಗೆ ಸುತ್ತಮುತ್ತಲ ಇರುವಂಥ ಗೌರ್ಮೆಂಟ್ ಜಮೀನು ಏನಾದರೂ ಇದ್ದರೆ ಅಲ್ಲಿ ಮಾಬನ್ನು ಕಳಿಸ್ಬಿಟ್ಟು ಮನೆಗಳು ಹಾಕಿಸ್ಬಿಟ್ಟು ಮತ್ತು ಅವರಿಂದ ಈ ಲೇಔಟ್ಗೆ ಮತ್ತೆ ಇನ್ನೂ ತೊಂದರೆ ಕೊಟ್ಟು ಮತ್ತು ನಮಗಿನ್ನೂ ಒಂದು ಟೆನ್ಷನ್ ಕ್ರಿಯೇಟ್ ಮಾಡಬೇಕು ಅನ್ನೋದಕ್ಕೆ ವಿತ್ ಸಿಮೆಂಟ್ ಪಿಲ್ಲರ್ಸ್ ಬಂದುಬಿಟ್ಟು ನಿನ್ನೆ ಬೆಳಿಗ್ಗೆ 10 ಗಂಟೆಗೆ ಬಂದಿದ್ದಾರೆ. ಅದೊಂದು ಘಟನೆ ನಿನ್ನೆ ಬೆಳಿಗ್ಗೆ ನಡೆದಿರೋದು. ಅದು ಕೂಡ ಇವಾಗ ನಾನು ನಿಮಗೆ ಫೋಟೋಗಳನ್ನ ಹಾಕ್ತಿದ್ದಾನೆ, ವಿಡಿಯೋ ಫೋಟೋಸನ್ನ ಇವಾಗ ಇಮಿಡಿಯೇಟಾಗಿ ಹಾಕ್ತಿದ್ದಾನೆ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.